ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಸ್ ಮೇಡಮ್. ನಾನು ಕೆಲ್ಸಕ್ಕೆ ಸೇರಿದಾಗಿಂದ ಯಾವಾಗಲೂ ನನ್ನ ಜೊತೆಗಿದ್ದೀರಾ, ನನಗೆ ಸಹಾಯ ಮಾಡಿದ್ದೀರಾ, ನನಗೆ ಕೆಲಸ ಹೇಳ್ಕೊಟ್ಟಿದ್ದೀರಾ. ನನ್ನ ಕೆಲಸಕ್ಕೆ ಹೆಗಲು ಕೊಟ್ಟು ನಿಂತಿದ್ದೀರಾ. ಅದೇ ಸಲಹೆಯಿಂದ ನಾನೊಂದು ಸಹಾಯ ಕೇಳ್ತೀನಿ, ಮಾಡ್ತೀರಾ? ನೀವು ನಮ್ಮ ಹತ್ರ ಹೀಗೆ ಕೇಳಬಾರ್ದು ಮೇಡಮ್. ಆರ್ಡರ್ ಮಾಡಬೇಕು. ಹೇಳಿ ಮೇಡಮ್. ನೀವೆಲ್ಲರೂ ಯಾವಾಗಲೂ ಸತ್ಯ ನ್ಯಾಯದ ಪರ ಇರೋರು. ಈ ಕೇಸ್ ನನಗೆ ಪರ್ಸ್ನಲ್ ಇರ್ಬೋದು, ಆದರೆ ನಿಮಗಲ್ಲ. ಆದರೆ ನಮಗೆ ಕೇಸ್ನಲ್ಲಿ ನ್ಯಾಯನೇ ಗೆಲ್ಲಬೇಕು ಮ್ಯಾಮ್. ಮೇಡಮ್, ಈ ಕೇಸ್ನಲ್ಲಿ ಕಾರ್ತಿಕ್ ಅವ್ರದ್ದು ತಪ್ಪಿಲ್ಲ. ಅವ್ರನ್ನ ಯಾರೋ ಫಿಟ್ ಮಾಡಿದ್ದಾರೆ ಅಂತ ಯಾರು ಬೇಕಾದರೂ ಹೇಳ್ಬೋದು ಮೇಡಮ್. ಥ್ಯಾಂಕ್ ಯು. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ನಿರ್ಧಾರಕ್ಕೆ ನೀವೆಲ್ಲರೂ ಕೈ ಜೋಡಿಸ್ತೀರಾ? ಹೇಳಿ ಮ್ಯಾಮ್, ಅದೇನು ನಿರ್ಧಾರ ಅಂತ? ನೀವು ತಗೊಳ್ಳೋ ಪ್ರತಿ ನಿರ್ಧಾರದ ಜೊತೆನೂ ನಾವು ನಿಲ್ತೀವಿ. ಹೇಳಿ ಮೇಡಮ್. ಈ ಕೇಸ್ ಮುಗಿದು ಅಪರಾಧಿಗಳಿಗೆ ಶಿಕ್ಷೆ ಆಗೋವರೆಗೂ ನಾವು ಯಾರೂ ನಮ್ಮ ಮನೆಗಳಿಗೆ ಹೋಗಲ್ಲ. ಎಲ್ಲರೂ ಇಲ್ಲೇ ಇದ್ದು ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನನಗೆ ನಿಮ್ಮ ಸಾಥ್ ಬೇಕು. ಒತ್ತಾಯ ಅಲ್ಲ, ನಿಮ್ಗಿಷ್ಟ ಇದ್ದರೆ ಮಾತ್ರ ನೀವು ಉಳ್ಕೋಬಹುದು. ಇಲ್ಲಾಂದರೆ ನಿಮ್ಮ ರೆಗ್ಯುಲರ್ ಡ್ಯೂಟಿ ನಿಮ್ಗಿದ್ದೇ ಇರುತ್ತೆ. ಇದನ್ನ ನನ್ನ ರಿಕ್ವೆಸ್ಟ್ ಅನ್ಕೊಳ್ಳಿ. ಒಬ್ಬ ನಿಷ್ಠಾವಂತ ಅಧಿಕಾರಿ ನಿಮ್ಮಿಂದ ಕೇಳ್ತಾ ಇರೋ ಭಿಕ್ಷೆ ಅಂತ ಅಂದ್ಕೊಳ್ಳಿ. ನಿಮ್ಮ ಸಹಾಯ ಇಲ್ಲದೆ ನಾನು ಈ ಕೇಸ್ನ ಗೆಲ್ಲೋದಕ್ಕಾಗಲ್ಲ. ಕೇಸ್ ಗೆಲ್ಲಬೇಕು ಅಂದರೆ ನೀವು ನನ್ನ ಜೊತೆ ನಿಲ್ಲಬೇಕು. ನಿಮ್ಮನೆ ಹೆಣ್ಮಗಳೇ ಕೈ ಮುಗಿದು ಕೇಳ್ಕೊತಿದ್ದಾಳೆ ಅಂತ ಅಂದ್ಕೊಳ್ಳಿ. ದಯವಿಟ್ಟು ನನ್ನ ಜೊತೆ ನಿಲ್ಲಿ. ನಾವಿರ್ತೀವಿ ಮೇಡಮ್. ನಾವೆಲ್ಲರೂ ಇರ್ತೀವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ನಾವು ಕೆಲಸ ಮಾಡ್ತಾ ಇರಬೇಕಾದ್ರೆ ದೇಶಕ್ಕೆ ಸೇವೆ ಸಲ್ಲಿಸ್ತಾ ಇದ್ದೀವಿ ಅನ್ನೋ ಕಿಚ್ಚಿರುತ್ತೆ. ಅಪರಾಧಿಗಳನ್ನ ಹಿಡಿದು ಶಿಕ್ಷಿಸಬೇಕು ಅನ್ನೋ ಆವೇಶ ಇರುತ್ತೆ. ನಿಮ್ಮಂಥ ಅಧಿಕಾರಿಗಳ ಜೊತೆ ಇರದೆ ನಾವಿನ್ಯಾರ ಜೊತೆ ಇರೋದಕ್ಕೆ ಸಾಧ್ಯ ಮೇಡಮ್? ನಾವು ನಿಮ್ಮ ಜೊತೆ ಇರ್ತೀವಿ. ಹೌದು ಮೇಡಮ್, ನಾವು ಈ ಕೇಸ್ ಮುಗಿಯೋ ತನಕ ಮನೆಗೆ ಹೋಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಸದ್ಯಕ್ಕೆ ಇವತ್ತು ಮನೆಗೆ ಬರಲ್ಲ ಅಂತ ಹೇಳಿ ಬರ್ತೀವಿ ಮೇಡಮ್. ಇಲ್ಲಾಂದರೆ ಗಾಬರಿ ಆಗ್ತಾರೆ. ನಾಳೆಯಿಂದ ಇಲ್ಲೇ ಇರ್ತೀವಿ. ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.